ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತಿನ ಇಂಜಿನಿಯರಿಂಗ್ ಮತ್ತೆ ಆರ್ಕಿಟೆಕ್ಚರ್ ಜಗತ್ತನ್ನೇ ಆಶ್ಚರ್ಯಗೊಳಿಸ್ತಿದೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಲಿರೋ ಪ್ರಪಂಚದ ವಿಚಿತ್ರವಾದ ಮನೆಗಳು ಮತ್ತೆ ಬಿಲ್ಡಿಂಗ್ ಗಳನ್ನ ನೀವೆಂದೂ ನೋಡಿರಲ್ಲ. ಅದಕ್ಕಾಗಿ ತುಂಬಾನೇ ಆಸಕ್ತಿಯಾಗಿರೋ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಿಯಾಕ್ಟರ್ ಹೌಸ್ ಈ ಮನೆಯನ್ನ ಕೇವಲ ಒಂದೇ ಒಂದು ದೊಡ್ಡ ಪೈಪ್ ಮೇಲೆ ಇಡೀ ಬಿಲ್ಡಿಂಗ್ ಬ್ಯಾಲೆನ್ಸ್ ಆಗೋ ತರಹ ಫುಲ್ ಕ್ರಿಯೇಟಿವ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಈ ಮನೆ ಎಷ್ಟೊಂದು ವಿಚಿತ್ರವಾಗಿದೆ ಅಂದ್ರೆ ಒಳಗಡೆ ಇರೋ ಮನುಷ್ಯನ ಮೂವ್ಮೆಂಟ್ಸ್ ಗೆ ತಕ್ಕ ಹಾಗೆ ಈ ಇಡೀ ಮನೆ ಕೂಡ ಅಲ್ಲಾಡುತ್ತೆ. ಅಂದ್ರೆ ಇದು ಒಂದೇ ಜಾಗದಲ್ಲಿ ಸ್ಟಿಫ್ ಆಗಿ ಇರೋ ಮನೆಯಲ್ಲ, ನಮ್ಮ ಬಾಡಿ ಕದಲಿಕೆಗೆ ತಕ್ಕ ಹಾಗೆ ಅಲ್ಲಾಡೋ ಒಂದು ವಿಚಿತ್ರವಾದ ಮನೆ. ಯುನೈಟೆಡ್ ಸ್ಟೇಟ್ಸ್ ನಲ್ಲಿರೋ ಈ ಮನೆಯನ್ನ ರಿಯಾಕ್ಟರ್ ಹೌಸ್ ಅಂತ ಕರೀತಾರೆ. ಇನ್ನು ಈ ಮನೆ ಒಳಗಡೆ ಇಬ್ಬರು ಮನುಷ್ಯರು ತುಂಬಾನೇ ಕಂಫರ್ಟಬಲ್ ಆಗಿ ಬದುಕಬಹುದು. ಎತ್ತ ನೋಡಿದ್ರು ಕಣ್ಣಿಗೆ ಕಾಣಿಸೋ ಪ್ರಕೃತಿ ಸೌಂದರ್ಯದ ಮಧ್ಯೆ ಈ ಮನೆಯಲ್ಲಿ ಫುಲ್ ಪ್ರಶಾಂತವಾಗಿ ಲೈಫ್ ಲೀಡ್ ಮಾಡಬಹುದು. ಇಷ್ಟೊಂದು ಕ್ರಿಯೇಟಿವಿಟಿ ಇರೋ ಈ ಮನೆಯನ್ನ ನೋಡಿ ಒಂದಷ್ಟು ಜನ ಸರ್ಪ್ರೈಸ್ ಆಗ್ತಾ ಇದ್ರೆ, ಇನ್ನೊಂದಷ್ಟು ಜನ ಮಾತ್ರ ಒಂದೇ ಒಂದು ಪೈಪ್ ಇಡೀ ಬಿಲ್ಡಿಂಗ್ ಅನ್ನ ಹೆಂಗೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಡೌಟ್ ಪಡ್ತಾ ಇದ್ದಾರೆ. ಅದಕ್ಕಾಗಿ ಇದರ ಆರ್ಕಿಟೆಕ್ಟ್ ಗಳು ನಾವು ಈ ಮನೆಯನ್ನ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಅಲ್ಲೇ ಡಿಸೈನ್ ಮಾಡಿದ್ದೀವಿ, ಯಾವುದೇ ಡೌಟ್ ಇಲ್ಲದೆ ಆರಾಮಾಗಿ ಹ್ಯಾಪಿಯಾಗಿ ಈ ಮನೆಯಲ್ಲಿ ಇರಬಹುದು ಅಂತ ಹೇಳ್ತಾರೆ. ಸೌತ್ ಕೊರಿಯಾ ಪರ್ಪಲ್ ಐಲ್ಯಾಂಡ್ ಯಾವುದೋ ಒಂದು ಸುಂದರವಾದ ಫ್ಯಾಂಟಸಿ ಲೋಕದ ತರಹ ಇರೋ ಈ ಜಾಗ ಸೌತ್ ಕೊರಿಯಾದಲ್ಲಿದೆ. ಅದೇ ಈ ಪರ್ಪಲ್ ಐಲ್ಯಾಂಡ್. ಈ ಐಲ್ಯಾಂಡ್ ಸಾಮಾನ್ಯವಾಗಿರಲ್ಲ. ಇಲ್ಲಿನ ಪ್ರತಿಯೊಂದು ಜಾಗ, ಪ್ರತಿಯೊಂದು ವಸ್ತು ನಮಗೆ ಕಂಪ್ಲೀಟ್ ಆಗಿ ಪರ್ಪಲ್ ಕಲರ್ ಅಲ್ಲೇ ಕಾಣಿಸುತ್ತೆ. ಇಲ್ಲಿನ ರೋಡ್ಸ್, ಬಾಗಿಲುಗಳು, ಸ್ಟ್ರೀಟ್ ಲೈಟ್ಸ್, ಬ್ರಿಡ್ಜ್ಗಳು, ಸೈಕಲ್ಸ್, ಬೆಂಚುಗಳು ಪ್ರತಿಯೊಂದು ಪರ್ಪಲ್ ಕಲರ್ ಅಲ್ಲೇ ಮಸ್ತಾಗಿ ಮಿಂಚ್ತಾ ಇರ್ತವೆ. ಅಂದ ಹಾಗೆ ಈ ಐಲ್ಯಾಂಡ್ ನ ಅಸಲಿ ಹೆಸರು ಬಂದು ಬಾನ್ವರ್ಡ್ ಐಲ್ಯಾಂಡ್. ಇದು ಸೌತ್ ಕೊರಿಯಾದಲ್ಲಿರೋ ಶಿನಾನ್ ಅನ್ನೋ ಏರಿಯಾದಲ್ಲಿದೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ ಒಂದು ಕಾಲದಲ್ಲಿ ಈ ಐಲ್ಯಾಂಡ್ ಟೂರಿಸ್ಟ್ ಗಳಿಂದ ಫುಲ್ ಬ್ಯುಸಿ ಆಗಿರ್ತಾ ಇತ್ತು. ಆದ್ರೆ ಏನಾಯ್ತೋ ಏನೋ ಸಡನ್ ಆಗಿ ಇಲ್ಲಿಗೆ ಜನ ಬರೋದು ಕಮ್ಮಿ ಆಗ್ಬಿಡ್ತು. ಇದನ್ನ ಗಮನಿಸಿದ ಸೌತ್ ಕೊರಿಯಾ ಗವರ್ನಮೆಂಟ್ ಒಂದು ಸೂಪರ್ ಪ್ಲಾನ್ ಮಾಡಿ ಈ ಪರ್ಪಲ್ ಕಲರ್ ಅನ್ನೇ ಒಂದು ಬ್ರ್ಯಾಂಡ್ ಆಗಿ ಚೇಂಜ್ ಮಾಡ್ತು. ಈ ಜಾಗದಲ್ಲಿ ಬೆಲ್ ಫ್ಲವರ್ಸ್ ಅನ್ನೋ ಪರ್ಪಲ್ ಕಲರ್ ಹೂವುಗಳು ಅತಿ ಹೆಚ್ಚಾಗಿ ಬೆಳೆಯೋದ್ರಿಂದ ಇಲ್ಲಿನ ಪ್ರತಿಯೊಂದು ವಸ್ತು ಕೂಡ ಇದೇ ಕಲರ್ ಅಲ್ಲೇ ಇರಬೇಕು ಅಂತ ಇಡೀ ಐಲ್ಯಾಂಡ್ ಅನ್ನ ಪರ್ಪಲ್ ಕಲರ್ ಇಂದ ತುಂಬಿಸಿ ಬಿಟ್ರು. ಟೂರಿಸ್ಟ್ ಗಳಿಗೆ ಈ ಕಾನ್ಸೆಪ್ಟ್ ಫುಲ್ ಕ್ರೇಜಿಯಾಗಿ ಇಷ್ಟ ಆಗಿದ್ರಿಂದ ಈಗ ಈ ಐಲ್ಯಾಂಡ್ ಇನ್ನೂ ಸಖತ್ ಬ್ಯುಸಿಯಾಗಿ ಬದಲಾಗಿದೆ. ಈ ಹಳ್ಳಿಯಲ್ಲಿರೋ ಜನ ಕೂಡ ಪರ್ಪಲ್ ಕಲರ್ ಬಟ್ಟೆಗಳನ್ನೇ ಹಾಕೊಳ್ತಾರೆ. ಇಡೀ ಹಳ್ಳಿಗೆ ಪರ್ಪಲ್ ಟಚ್ ಸಿಕ್ಕಿರೋದ್ರಿಂದ ಈಗ ಇದು ಸೌತ್ ಕೊರಿಯಾದಲ್ಲೇ ಒಂದು ಸ್ಪೆಷಲ್ ಪ್ಲೇಸ್ ಆಗಿ ಹೆಸರು ಮಾಡಿದೆ. ಅಂಡರ್ ಗ್ರೌಂಡ್ ರೆಫ್ರಿಜರೇಟರ್. ಫ್ರೆಂಡ್ಸ್, ನಮ್ಮೆಲ್ಲರ ಮನೆಯಲ್ಲೂ ಫ್ರಿಡ್ಜ್ ಅಂತೂ ಇದ್ದೇ ಇರುತ್ತೆ. ಆದ್ರೆ ಒಂದು ವಿಷಯ ಏನಪ್ಪಾ ಅಂದ್ರೆ ಅದನ್ನ ನಡೆಸೋಕೆ ಕರೆಂಟ್ ಬೇಕು. ಎರಡನೇದಾಗಿ ತುಂಬಾ ಸಾಮಾನುಗಳನ್ನ ಅದರಲ್ಲಿ ಇಡ್ಬೇಕಪ್ಪ ಅಂದ್ರೆ ಜಾಗ ಸಾಲಲ್ಲ. ಆದ್ರೆ ನಿಮ್ಗೆ ಯಾವುದೇ ಕರೆಂಟ್ ಬಿಲ್ ವೇಸ್ಟ್ ಆಗಬಾರ್ದು ಮತ್ತೆ ಮನೆಯಲ್ಲೂ ಎಕ್ಸ್ಟ್ರಾ ಜಾಗ ಬೇಕಾಗಿಲ್ಲ ಅಂದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಅದಕ್ಕೋಸ್ಕರ ನೀವು ನಿಮ್ಮ ಮನೆಯ ನೆಲದ ಜಾಗವನ್ನ ಯೂಸ್ ಮಾಡ್ಕೋಬಹುದು. ಈ ವಿಚಿತ್ರ ಹಾಗೂ ಸೂಪರ್ ಐಡಿಯಾ ವೆಲ್ಕ್ಯೂರಿ ಅನ್ನೋ ಕಂಪನಿಯ ಡಿಸೈನರ್ ಗಳದ್ದು. ಈ ಮೆಥಡ್ ತುಂಬಾನೇ ಸಿಂಪಲ್ ಆಗಿದೆ. ಇವರು ಒಂದು ವಾಟರ್ ಪ್ರೂಫ್ ಮತ್ತೆ ಏರ್ ಟೈಟ್ ಸೀಲ್ಡ್ ಕ್ಯಾಪ್ಸೂಲ್ಸ್ ಅನ್ನ ರೆಡಿ ಮಾಡಿ ಅದನ್ನ ಒಳಗಡೆ ಮರದಿಂದ ನೀಟಾಗಿ ಅಲಂಕರಿಸಿದ್ದಾರೆ. ಇದರ ಒಳಗಡೆ ನ್ಯಾಚುರಲ್ ವೆಂಟಿಲೇಷನ್ ಸಿಸ್ಟಮ್ ಇದೆ. ಇನ್ನು ಇದರೊಳಗಡೆ ಎಷ್ಟೊಂದು ಸ್ಪೇಸ್ ಇದೆ ಅಂದ್ರೆ ಬರೋಬ್ಬರಿ 20 ರೆಫ್ರಿಜರೇಟರ್ ಗಳ ಸಾಮಾನುಗಳನ್ನ ಇದೊಂದರಲ್ಲೇ ಆರಾಮಾಗಿಡಬಹುದು. ಈ ಕ್ಯಾಪ್ಸೂಲ್ ಅನ್ನ ಭೂಮಿಯ ಒಳಗಡೆ ಹೂತು ಹಾಕಲಾಗುತ್ತೆ. ಇದನ್ನ ನಡೆಸೋಕೆ ಯಾವುದೇ ಕರೆಂಟ್ ಅವಶ್ಯಕತೆ ಇಲ್ಲ. ಇದು ಭೂಮಿಯ ಒಳಗಡೆ ಇರೋದ್ರಿಂದ ದಗದಗಿಸೋ ಬೇಸಿಗೆ ಕಾಲದಲ್ಲೂ ಇದರ ಒಳಗಿನ ಟೆಂಪರೇಚರ್ ಕೇವಲ 10 ಡಿಗ್ರಿ ಇರುತ್ತೆ. ಮತ್ತೆ ನೀವು ಇದರಲ್ಲಿ ಯಾವುದೇ ವಸ್ತುವನ್ನ ಬೇಕಾದ್ರೂ ಫ್ರೆಶ್ ಆಗಿಡಬಹುದು. ಈ ಐಡಿಯಾ ನಿಜಕ್ಕೂ ನೆಕ್ಸ್ಟ್ ಲೆವೆಲ್ ಆಗಿದೆ. ನಗೋರೋ ವಿಲೇಜ್. ಜಪಾನ್ ದೇಶದಲ್ಲಿ ನಗೋರೋ ಅನ್ನೋ ಒಂದು ವಿಚಿತ್ರವಾದ ಹಳ್ಳಿ ಇದೆ. ಒಂದು ಕಾಲದಲ್ಲಿ ಇಲ್ಲಿ ನಾರ್ಮಲ್ ಆಗಿ ಎಲ್ಲಾ ಮನುಷ್ಯರು ಬದುಕ್ತಾ ಇದ್ರು. ಆದ್ರೆ ದಿನಗಳು ಕಳೆದ ಹಾಗೆ ಇಲ್ಲಿನ ಯುವಕರೆಲ್ಲ ಕೆಲಸಗಳಿಗಾಗಿ ಬೇರೆ ಸಿಟಿಗಳಿಗೆ ವಲಸೆ ಹೋಗೋದ್ರಿಂದ ಈ ಹಳ್ಳಿಯಲ್ಲಿರೋ ಜನರ ಸಂಖ್ಯೆ ದಿನೇ ದಿನೇ ಕಮ್ಮಿ ಆಗ್ತಾ ಬಂತು. ಈಗ ಈ ಇಡೀ ಹಳ್ಳಿಯಲ್ಲಿ ಬದುಕ್ತಾ ಇರೋದು ಕೇವಲ ಕೆಲವು ಜನ, ಅದು ಕೂಡ ವಯಸ್ಸಾದ ವೃದ್ಧರು ಮಾತ್ರ. ಇದೇ ಸಮಯದಲ್ಲಿ ಈ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಅಯಾನು ಸುಕಿಮಿ ಅನ್ನೋ ಮಹಿಳೆಯ ತಂದೆ ತೀರ್ಕೊಂಡಾಗ ಅವರ ನೆನಪಿಗೋಸ್ಕರ ಅವಳ ತಂದೆಯ ತರಹ ಇರೋ ಒಂದು ಗೊಂಬೆಯನ್ನ ರೆಡಿ ಮಾಡಿದ್ಲು. ಆ ಗೊಂಬೆ ತನ್ನ ತಂದೆಯ ಸದಾ ನೆನಪಾಗಿ ಇರೋದನ್ನ ನೋಡಿ ಅವಳಿಗೆ ಒಂದು ಐಡಿಯಾ ಬಂತು. ಈ ಇಡೀ ಹಳ್ಳಿ ಮತ್ತೆ ಜನರಿಂದ ತುಂಬಿ ಹೋದ ಹಾಗೆ ಕಾಣಿಸಲಿ ಅಂತ ಅವಳು ಸಾಲು ಸಾಲಾಗಿ ಮನುಷ್ಯರ ತರಹ ಇರೋ ಗೊಂಬೆಗಳನ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆ ಇವತ್ತಿನ ದಿನಕ್ಕೆ ಈ ಹಳ್ಳಿಯಲ್ಲಿ ಬರೋಬ್ಬರಿ 350ಕ್ಕೂ ಹೆಚ್ಚು ಗೊಂಬೆಗಳಿವೆ. ಅವುಗಳನ್ನ ನೋಡಿದ್ರೆ ನಿಜಕ್ಕೂ ಗೊಂಬೆಗಳ ರೂಪದಲ್ಲಿ ಮನುಷ್ಯರೇ ಬದುಕ್ತಾ ಇದ್ದಾರೇನೋ ಅನ್ನೋ ರೇಂಜ್ಗೆ ಕಾಣಿಸುತ್ತೆ. ಇವರೆಲ್ಲ ಈ ಹಳ್ಳಿಯನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋ ಬೇಸರದಿಂದ ಇನ್ಮೇಲೆ ಇವರೆಲ್ಲ ಗೊಂಬೆಗಳ ರೂಪದಲ್ಲೇ ಕಣ್ಮುಂದೆ ಇರ್ತಾರೆ ಅನ್ನೋ ಖುಷಿಯಿಂದ ಅವಳು ಈ ಕೆಲಸವನ್ನ ಮಾಡ್ತಾ ಇದ್ದಾಳೆ.
ಮೇಲೆ ಕೊನೆಗೆ ಈ ಹಳ್ಳಿ ಈಗ ವ್ಯಾಲಿ ಆಫ್ ಡಾಲ್ಸ್ ಅನ್ನೋ ಹೆಸರಿಂದ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದೆ. ಮತ್ತೆ ಸ್ಪೆಷಲ್ ಆಗಿ ಈ ಗೊಂಬೆಗಳನ್ನ ನೋಡೋಕೆ ಅಂತಾನೆ ಟೂರಿಸ್ಟ್ ಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ನಿಜ ಹೇಳ್ಬೇಕಪ್ಪ ಅಂದ್ರೆ ಈ ಜಾಗ ಫುಲ್ ಸೈಲೆಂಟ್ ಆಗಿ ಬರೀ ಗೊಂಬೆಗಳೇ ತುಂಬಿರೋದ್ರಿಂದ ತುಂಬಾ ಜನ ಇದನ್ನ ನೋಡಿ ಭಯ ಪಡ್ತಾ ಇದ್ದಾರೆ. ಆದ್ರೆ ಈ ಗೊಂಬೆಗಳ ಹಿಂದೆ ಇರೋ ಆ ಸೆಂಟಿಮೆಂಟ್ ಕತೆ ಮಾತ್ರ ಆ ಹಳ್ಳಿಯ ಜನರಿಗೆ ಮಾತ್ರ ಅರ್ಥ ಆಗುತ್ತೆ. ಬಬಲ್ ಪ್ಯಾಲೇಸ್ ಫ್ರೆಂಡ್ಸ್, ಈ ಅದ್ಭುತವಾದ ಮನೆಯನ್ನ ಒಬ್ಬ ಫ್ರೆಂಚ್ ಫ್ಯಾಷನ್ ಡಿಸೈನರ್ ಪಿಯರೆ ಕಾರ್ಡೆನ್ ಅವರಿಗಾಗಿ ಡಿಸೈನ್ ಮಾಡಲಾಗಿತ್ತು. ಇದನ್ನ 1989ರಲ್ಲಿ ಕಟ್ಟೋಕೆ ಶುರು ಮಾಡಲಾಯಿತು. ಮೊದಲು ಅವರು ಇದೇ ಮನೆಯಲ್ಲಿ ಇರ್ತಾ ಇದ್ರು. ಆದ್ರೆ ಈಗ ಈ ವಿಚಿತ್ರವಾದ ಮನೆಯನ್ನ ಶ್ರೀಮಂತ ಜನ ಪಾರ್ಟಿ ಮಾಡೋಕೆ ಅಥವಾ ಸಿನಿಮಾಗಳ ಶೂಟಿಂಗ್ ಮಾಡೋಕೆ ಬಾಡಿಗೆಗೆ ತಗೊಳ್ತಾರೆ. ಈ ಇಡೀ ಮನೆ ಬರೋಬ್ಬರಿ 9,000 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಹರಡ್ಕೊಂಡಿದೆ. ಇದರ ಒಳಗಡೆ ಒಂದು ಮಸ್ತ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಮತ್ತೆ ಇಲ್ಲಿ ಒಟ್ಟಿಗೆ 500ಕ್ಕೂ ಹೆಚ್ಚು ಜನ ಆರಾಮಾಗಿ ಇರಬಹುದು. ಇನ್ನು ಇದು ಮೆಡಿಟರೇನಿಯನ್ ಸಮುದ್ರ ತೀರದಲ್ಲಿದೆ. ಈ ಇಡೀ ಮನೆಯಲ್ಲಿ ಎಂತಹ ಅದ್ಭುತವಾದ ಬಬಲ್ ಟನಲ್ಗಳು ಇವೆ ಅಂದ್ರೆ ಒಳಗಡೆ ಹೋದ್ರೆ ಮನುಷ್ಯ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತಾನೆ. ಈ ಮನೆ ಇಷ್ಟೊಂದು ಹಳೆಯದಾಗಿದ್ರು ಕೂಡ ಇದರ ಜಬರ್ದಸ್ತ್ ಲುಕ್ ಇವತ್ತಿಗೂ ಇದನ್ನ ಪ್ರಪಂಚದ ಅತ್ಯಂತ ಯುನೀಕ್ ಮನೆಗಳ ಲಿಸ್ಟ್ ಅಲ್ಲಿ ನಿಲ್ಲಿಸಿದೆ. ಟ್ರೀ ಹೋಟೆಲ್ ಮಿರರ್ ಕ್ಯೂಬ್. ಹೋಟೆಲ್ ಅಂದ ತಕ್ಷಣ ನಮ್ಗೆಲ್ರಿಗೆ ದೊಡ್ಡ AC ರೂಮ್ಸ್, ಲಕ್ಸುರಿ ಫೆಸಿಲಿಟೀಸ್ ನೆನಪಾಗುತ್ತೆ ಅಲ್ವಾ? ಆದ್ರೆ ಒಂದು ಮರದ ಮೇಲೆ, ಅದು ಕೂಡ ಕಂಪ್ಲೀಟ್ ಆಗಿ ಕನ್ನಡಿಗಳಿಂದ ಕವರ್ ಮಾಡಿರೋ ಒಂದು ಕ್ಯೂಬ್ ಶೇಪ್ ನಲ್ಲಿ ಹೋಟೆಲ್ ರೂಮ್ ಇರುತ್ತೆ ಅಂತ ಯಾರಾದ್ರೂ ಊಹೆ ಮಾಡೋಕೆ ಸಾಧ್ಯನಾ? ಆದ್ರೆ ಸ್ವೀಡನ್ ದೇಶದ ಹಾರ್ಟ್ಸ್ ಅನ್ನೋ ಕಾಡಿನ ಮಧ್ಯೆ ಇರೋ ಈ ಟ್ರೀ ಹೋಟೆಲ್ ನ ಮಿರರ್ ಕ್ಯೂಬ್ ರೂಮ್ ಈಗ ಸಖತ್ ಪಾಪ್ಯುಲರ್ ಆಗ್ತಾ ಇದೆ. ಇದೊಂದು ಲಕ್ಸುರಿ ಎಕೋ ಲಾಡ್ಜ್ ಕಾನ್ಸೆಪ್ಟ್ ನ ಭಾಗ. ಈ ಹೋಟೆಲ್ ಅಲ್ಲಿರೋ ಮಿರರ್ ಕ್ಯೂಬ್ ರೂಮ್ಸ್ ಎಲ್ಲವನ್ನ ರಿಫ್ಲೆಕ್ಟಿವ್ ಗ್ಲಾಸ್ ಇಂದ ಮಾಡಲಾಗಿದ್ದು, ಇವುಗಳನ್ನ ಹೊರಗಡೆಯಿಂದ ನೋಡಿದ್ರೆ ಅಲ್ಲಿ ಯಾವುದೇ ರೂಮ್ ಇಲ್ಲವೇನೋ ಅನ್ನೋ ರೇಂಜ್ಗೆ ಫುಲ್ ಮ್ಯಾಜಿಕ್ ತರಹ ಕಾಣಿಸುತ್ತೆ. ಇದನ್ನ ಭೂಮಿಯಿಂದ ಬರೋಬ್ಬರಿ 6 ಮೀಟರ್ ಎತ್ತರದಲ್ಲಿರೋ ಒಂದು ಮರಕ್ಕೆ ಕ್ಯೂಬ್ ಶೇಪ್ ನಲ್ಲಿ ಪರ್ಫೆಕ್ಟ್ ಆಗಿ ಫಿಕ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹಾರಾಡೋ ಪಕ್ಷಿಗಳು ಈ ಕನ್ನಡಿಗಳಿಗೆ ಬಂದು ಡಿಕ್ಕಿ ಹೊಡೆಯಬಾರದು ಅಂತ ಇದರ ಮೇಲೆ ಇನ್ಫ್ರಾರೆಡ್ ಫಿಲ್ಮ್ ಕೋಟಿಂಗ್ ಕೂಡ ಮಾಡಿದ್ದಾರೆ. ಇದರ ಒಳಗಡೆ ಒಂದು ಡಬಲ್ ಬೆಡ್ರೂಮ್, ಬಾತ್ರೂಮ್, ಪುಟ್ಟ ವಿಂಡೋಸ್ ಮತ್ತೆ ಟಾಪ್ ನಲ್ಲಿ ಒಂದು ಮಸ್ತ್ ಬಾಲ್ಕನಿ ಕೂಡ ಇದೆ. ಅಲ್ಲಿ ನಿಂತ್ಕೊಂಡು ಇಡೀ ಕಾಡಿನ ಸೌಂದರ್ಯವನ್ನ ಆಸ್ವಾದಿಸುತ್ತಾ ಫುಲ್ ಪ್ರಶಾಂತವಾಗಿ ಟೈಮ್ ಸ್ಪೆಂಡ್ ಮಾಡಬಹುದು. ಇಲ್ಲಿ ಬರೀ ಕ್ಯೂಬ್ ಶೇಪ್ ಮಾತ್ರ ಅಲ್ಲ, UFO ತರಹ ಕಾಣಿಸೋ ರೂಮ್ಸ್ ಕೂಡ ಅವೈಲೇಬಲ್ ಇವೆ. ಆದ್ರೆ ಯಾರ ಕಣ್ಣಿಗೂ ಕಾಣಿಸದ ಈ ಮಿರರ್ ಕ್ಯೂಬ್ ಮಾತ್ರ ಜನರಲ್ಲಿ ತುಂಬಾನೇ ಫೇಮಸ್ ಆಗಿದೆ. ಈ ರೂಮ್ ಇಂದ ಬೇಸಿಗೆಯಲ್ಲಿ ಕಂಪ್ಲೀಟ್ ಗ್ರೀನರಿ ಕಾಣಿಸಿದ್ರೆ ಚಳಿಗಾಲದಲ್ಲಿ ಫುಲ್ ಮಂಜಿನ ವಾತಾವರಣ ಇರುತ್ತೆ. ಅಂದ್ರೆ ಪ್ರತಿ ಸೀಸನ್ ಅಲ್ಲೂ ಇದು ಹೊಸದಾಗೆ ಕಾಣಿಸುತ್ತೆ. ಈ ರೂಮ್ ಹೊರಗಡೆ ಕನ್ನಡಿಗಳಿಂದ ಸುತ್ತುವರೆದಿದ್ರು ಒಳಗಿನ ವಾತಾವರಣ ಮಾತ್ರ ತುಂಬಾನೇ ವಾರ್ಮ್ ಮತ್ತೆ ಸೇಫ್ ಆಗಿರುತ್ತೆ. ಫ್ರೀ ಸ್ಪಿರಿಟ್ ಸ್ಪಿಯರ್ಸ್. ಬಾಲ್ಯದಲ್ಲಿ ಟ್ರೀ ಹೌಸ್ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ. ದಟ್ಟವಾದ ಕಾಡಿನ ಮಧ್ಯೆ ಮರಗಳ ಮೇಲೆ ಮನೆ ಮಾಡ್ಕೊಂಡ್ರೇನೆ ಒಂಥರ ಮಜಾ ಬರುತ್ತೆ. ಈಗ ನೀವು ನೋಡ್ತಾ ಇರೋ ಈ ಯುನಿಕ್ ಸರ್ಕಲ್ ಹೌಸ್ ಅನ್ನ ಟಾಮ್ ಚುಡ್ಲಿಂಗ್ ಅನ್ನೋರು ಡಿಸೈನ್ ಮಾಡಿದ್ದಾರೆ. ಇವರು ಈ ತರಹದ ತುಂಬಾ ಮನೆಗಳನ್ನ ರೆಡಿ ಮಾಡಿ ದೊಡ್ಡ ದೊಡ್ಡ ಮರಗಳ ಮೇಲೆ ಫಿಕ್ಸ್ ಮಾಡಿದ್ದಾರೆ. ಈ ಸ್ಪಿಯರ್ ಹೌಸ್ ಅನ್ನ ಮರದ ಬೋರ್ಡ್ ಗಳಿಂದ ಮಾಡಲಾಗಿದ್ದು, ಇದೊಂದು ರಿಯಲ್ ಲೈಫ್ ಹೈಡ್ ಹೌಸ್ ತರಹ ಇರುತ್ತೆ. ಇದರ ಒಳಗಡೆ ಹೋಗ್ಬೇಕಪ್ಪ ಅಂದ್ರೆ ಮರ ಹಾಗೂ ಹಗ್ಗಗಳಿಂದ ಮಾಡಿರೋ ಏಣಿಯನ್ನ ಹತ್ತಬೇಕು. ಮತ್ತೆ ಆಮೇಲೆ ಒಂದು ಸಸ್ಪೆನ್ಷನ್ ಬ್ರಿಡ್ಜ್ ಕ್ರಾಸ್ ಮಾಡಿ ನೀವು ಮನೆ ಒಳಗಡೆ ಎಂಟ್ರಿ ಕೊಡಬಹುದು. ಈ ಪುಟ್ಟ ಮನೆ ಒಳಗಡೆ ಎಲ್ಲವೂ ಇದೆ. ಸಿಟಿಯ ಬಿಸಿ ಮತ್ತೆ ಗದ್ದಲದ ಲೈಫ್ ಇಂದ ಬೇಸತ್ತಿರೋರು ಇಲ್ಲಿ ಬಂದು ಕೆಲವು ದಿನ ಆರಾಮಾಗಿ ರೆಸ್ಟ್ ತಗೋಬಹುದು. ಇದರಲ್ಲಿ ದೊಡ್ಡ ದೊಡ್ಡ ಗ್ಲಾಸ್ ವಿಂಡೋಸ್ ಇದ್ದು ಇವುಗಳಿಂದ ಕಾಡಿನ ಅದ್ಭುತವಾದ ವ್ಯೂ ಸಿಗುತ್ತೆ. ಇದಲ್ಲದೆ ಈ ಮನೆ ಒಳಗಡೆ ಡಬಲ್ ಬೆಡ್, ವಾಶ್ರೂಮ್, ಎಲೆಕ್ಟ್ರಿಕಲ್ ಸಾಕೆಟ್ಸ್ ಮತ್ತೆ ಬಿಲ್ಟ್ ಇನ್ ಸ್ಪೀಕರ್ಸ್ ಕೂಡ ಅವೈಲೇಬಲ್ ಇವೆ. ಈ ಮನೆ ನಿಜಕ್ಕೂ ಅಮೇಜಿಂಗ್ ಆಗಿದೆ. ಕಾನ್ಸೆಪ್ಟ್ ಟ್ರೀ ಹೌಸ್. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋ ಈ ಕಾನ್ಸೆಪ್ಟ್ ಹೌಸ್ 4 ಅಂತಸ್ತಿನ ಬಿಲ್ಡಿಂಗ್ ಆಗಿದೆ. ಸದ್ಯಕ್ಕಂತೂ ಇದೊಂದು ಕೇವಲ ಐಡಿಯಾ ಅಷ್ಟೇ. ಇದನ್ನ ರಿಯಲ್ ಆಗಿ ಇನ್ನೂ ಕಟ್ಟಿಲ್ಲ. ಆದ್ರೆ ಈ ಮನೆಯನ್ನ ಒಂದು ದೊಡ್ಡ ಮರದ ಸುತ್ತಲೂ ಕಟ್ಟಲಾಗುತ್ತೆ. ಪ್ರಕೃತಿಗೆ ಹತ್ತಿರವಾಗಿ ಗಿಡಮರಗಳ ಮಧ್ಯೆ ಇರಬೇಕು ಅನ್ಕೊಳ್ಳೋರಿಗೆ ಇದೊಂದು ಗುಡ್ ಐಡಿಯಾ. ಯಾಕಂದ್ರೆ ಮರದ ರೆಂಬೆ ಕೊಂಬೆಗಳು ಕಂಪ್ಲೀಟ್ ಆಗಿ ಮನೆ ಒಳಗಡೆಯೇ ಇರುತ್ತವೆ. ಇದರ ಕಿಚನ್ ಮತ್ತೆ ವಾಶ್ರೂಮ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುತ್ತೆ. ಮತ್ತೆ ಉಳಿದ ಅಂತಸ್ತುಗಳು ಲಿವಿಂಗ್ ಸ್ಪೇಸ್ ಆಗಿರುತ್ತವೆ. ಇವತ್ತಿನವರೆಗೂ ಈ ಡಿಸೈನರ್ಗೆ ಯಾವುದೇ ಇನ್ವೆಸ್ಟರ್ ಸಿಕ್ಕಿಲ್ಲ. ಆದ್ರೆ ಯಾರಿಗ್ ಗೊತ್ತು, ಮುಂದೆ ಯಾರಾದ್ರೂ ದುಡ್ಡಿರೋರು ಇದನ್ನ ರಿಯಲ್ ಆಗಿ ಕಟ್ಟಿಸಬಹುದು. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.